ಹಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಏನ್ ವಿಷಯ ಅಂದ್ರೆ ಜಸ್ಟ್ ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಮಚ್ ಎಕ್ಸೈಟೆಡ್ ಆಕ್ಚುಲಿ. ಇವಾಗ ನಾನು ಏನಂದ್ರೆ ನಾಳೆ ಬೆಳಗ್ಗೆ 3 ಗಂಟೆಗೆ ಮನೆ ಬಿಡಬೇಕು ಆ್ಯಂಡ್ 8 o'clockಗೆ ಫ್ಲೈಟ್ ಬರುತ್ತೆ. ಸೊ ಏನಂದ್ರೆ ಎಲ್ಲಿ ಹೋಗ್ತಾ ಇದ್ದೀನಿ, ಲೈಕ್ ಯಾಕೆ ಹೋಗ್ತಾ ಇದ್ದೀನಿ, ಏನ್ ವಿಷಯ ಅಂತ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಜಸ್ಟ್ ನಾನು ಬೆಳಗ್ಗೆ 3 ಗಂಟೆಗೆ ಹೋಗೋದ್ರಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಗಂಟೆಗೆ ಬಿಟ್ರೆ ನಾನು ಏರ್ಪೋರ್ಟ್ಗೆ ಬೇಗ ರೀಚ್ ಆಗ್ಬೋದು. ಸೊ ಫ್ಲೈಟ್ 8:15 ಇರೋದ್ರಿಂದ 2 hours ಮುಂಚೆ ನಾನು ರೀಚ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ವಿಡಿಯೋಸ್ ನೋಡ್ತಾ ಇರಿ, ಲೈಕ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಓಕೆ ಏನ್ ಇಷ್ಟು ದೊಡ್ಡದಾಗಿದೆಪ್ಪ, ಇದ್ರಲ್ಲೇ ಮುಳುಗೋಗ್ಬಿಡೋ ತರ ಅನಿಸ್ತದೆ ನನಗೆ. ಎನಿವೇಸ್ ಗೈಸ್, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದಾದ್ಮೇಲೆ ನೆಕ್ಸ್ಟು ಇವಾಗ ಸದ್ಯಕ್ಕೆ ಏನಂದ್ರೆ ಬ್ಯಾಗ್ ಪ್ಯಾಕ್ ಮಾಡಬೇಕು ಆ್ಯಂಡ್ ಯಾವುದು ಥಿಂಗ್ಸ್ನ ಮಿಸ್ ಮಾಡಬಾರ್ದು ಆ್ಯಂಡ್ ಏನೇನು ಅವಶ್ಯಕತೆ ಇದೆ, ಲೈಕ್ ಏನಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಸೊ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ನಾನು ಮಿಸ್ ಮಾಡಬಾರ್ದು, ಮರಿಬಾರ್ದು. ಮೇನ್ಲಿ ಚಾರ್ಜರ್, ಮೈಕು ಆ್ಯಂಡ್ ಮೆನಿ ಥಿಂಗ್ಸ್, ಪವರ್ ಬ್ಯಾಂಕ್, ಇವೆಲ್ಲನೂ ಮೇನ್ಲಿ ಮಿಸ್ ಮಾಡಬಾರ್ದು. ಸೊ ಸ್ಟೇ ಟ್ಯೂನ್ ಗೈಸ್, ನಿಮಗೆ ಇನ್ನ ಲೈಕ್ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ಲೈಕ್ ಏನಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಮತ್ತು ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ಲೈಕ್ ನಿಮಗೂ ಕೂಡ ಅಲ್ಲಿ ಯಾವ ರೀತಿ ನನಗೂ ಎಕ್ಸ್ಪೀರಿಯನ್ಸ್ ಆಯಿತು ಏನು ಅಂತ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನ ಕಮ್ಮಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಗೈಸ್, ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಲಾಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯೂಟ್ಯೂಬಲ್ಲೂ ಹೋಗಿ ಚೆಕ್ ಮಾಡಿ ಗೈಸ್, ಡೋಂಟ್ ಮಿಸ್ ಗೈಸ್. ಆ್ಯಕ್ಚುಲಿ ಕ್ರೇಜಿಯಾಗಿರುತ್ತೆ. ನನ್ನ ಜೊತೆ ನೀವು ಟ್ರಾವೆಲ್ ಮಾಡೋ ಥರ ಅಂತ ಅನಿಸುತ್ತೆ ವಿಡಿಯೋ ನೋಡ್ತಾ ಇದ್ರೆ. ಸೊ ಕಮಾನ್ ಗೈಸ್, ಸಪೋರ್ಟ್ ಮಾಡಿ, ಬೆಳೆಯೋಣ ಅಷ್ಟೇನೆ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ನಾನು ಒಂದು ಸೆಟ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು 2ನೇ ಸೆಟ್ಟು ಡ್ರೆಸ್ಸು. ಇದು ಬಂದು ನಾಳೆ ಬೆಳಗ್ಗೆ ಇಲ್ಲಿಂದ ಹಾಕೊಂಡು ಹೋಗ್ತಾ ಇದು ಸಪ್ರೇಟಾಗಿ ಇಲ್ಲೇ ಆಚೆನೇ ಇಟ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಬಂದು ನಾರ್ಮಲ್ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಲಿಪ್ಸ್ಟಿಕ್, ಮಸ್ಕಾರಾ, ಕಾಜಲ್, ಚಿಕ್ಕ ಫ್ಯಾನ್, ಸ್ವೆಟ್ ಆದರೆ ಅಷ್ಟೇ. ಸಿಂಪಲ್ ಮೇಕಪ್ ನಮ್ಮದು. ಬರೀ ಮಾಯ್ಶ್ಚರೈಸರ್ ಹಾಕ್ಕೊಂಡು ಸನ್ಸ್ಕ್ರೀನ್ ಹಾಕೊಳ್ಳೋದು, ಜಸ್ಟ್ ಒಂದು ಲಿಪ್ಸ್ಟಿಕ್, ಕಾಜಲ್ ಅಷ್ಟೇ ಇರುತ್ತೆ ಮೇಕಪ್, ಬೇರೆ ಏನೂ ಮೇಕಪ್ ಇಲ್ಲ. ಇದರ ಜೊತೆ ಒಂದು ಪರ್ಫ್ಯೂಮ್. ಓಕೆ, ಇದು ಒಂದು. ಆ್ಯಂಡ್ ಮೇನ್ಲಿ ಆಧಾರ್ ಕಾರ್ಡ್ ಇದು ಸಪ್ರೇಟಾಗಿ ಇಟ್ಕೊತೀನಿ. ಆ್ಯಂಡ್ 2 ಪೇರ್ ಆಫ್ ಸಾಕ್ಸು. ಯಾವ್ದು ಹಾಕ್ಕೊಳ್ಳಿ ಬೆಳಗ್ಗೆ ಹೋಗ್ತಾ? ಐ ಥಿಂಕ್ ಪಿಂಕ್ ಶೂ ಹಾಕೊಳ್ತೀನಿ. ಸೊ ಪಿಂಕ್ ಶೂನ ನಾಳೆ ಬೆಳಗ್ಗೆ ಹೋಗ್ತಾ ಹಾಕೋತೀನಿ. ಸೊ ಪಿಂಕ್ ಶೂ ಇದನ್ನು ಸಪ್ರೇಟಾಗೆ ಇಟ್ಕೊಳ್ತೀನಿ. ಆ್ಯಂಡ್ ಇದು ನಾನು ಲೈಕ್ ನಾಳೆ ಏರ್ಪೋರ್ಟ್ಗೆ ಹೋಗ್ತಾ ಹಿಂಗೆ ಹಾಕೊಳ್ಳೋದಕ್ಕೆ. ಸೊ ಇದ್ರೊಳಗೆ ಎಮರ್ಜೆನ್ಸಿ ಏನು ಇಟ್ಕೊಳ್ತೀನಿ ಅಂದರೆ ಒಂದು ಗ್ಲಾಸ್. ಸೊ ಚೆನ್ನಾಗಿರುತ್ತೆ, ಸ್ವಲ್ಪ ಫೋಟೋಸ್ಗೆಲ್ಲನೂ ಚೆನ್ನಾಗಿ ಕಾಣ್ತಾ ಇದೀನಾ? ಸೊ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದೊಂದು. ಆ್ಯಂಡ್ ಇದ್ರ ಜೊತೆ ಆಬ್ವಿಯಸ್ಲಿ ಕ್ಯಾಪ್, ಪಕ್ಕಾ ಏರ್ಪೋರ್ಟ್ ಲುಕ್ಕೆ ಕಾಣುತ್ತೆ. ಕ್ಯಾಪು, ಸ್ಪೆಕ್ಸು. ಆ್ಯಂಡ್ ಬೆಳಗ್ಗೆ 3 ಗಂಟೆಗೆ ಹೋಗ್ತಾ ಇರೋದ್ರಿಂದ ಚಳಿ ಥಂಡಿ ಇರುತ್ತೆ. ಕ್ಯಾಪ್, ಸೊ ಈ ಕ್ಯಾಪ್ ಹಾಕ್ಕೊಂಡು ಝುಮ್ ಅಂತ ಹೋಗೋದು, ಚಳಿ ಇರುತ್ತೆ. ಸೊ ಇದು ಒಂದು. ಆ್ಯಂಡ್
ದಿಸ್ ಮೇನ್ ಎಮರ್ಜೆನ್ಸಿ ಕಿಟ್ ಹುಡುಗಿರಿಗೆ. ಸೊ ಕ್ಯಾರಿಂಗ್ ವಿತ್ ಮೀ. ಓಕೆ, ಒಂದು ನ್ಯಾಪ್ಕಿನ್ ಸಿಂಪಲ್ ಆಗಿ. ಓಕೆನಾ? ಸೊ ದಟ್ಸ್ ಆಲ್ ಗೈಸ್. 2 ಡೇಸ್ಗೆ ಜಾಸ್ತಿ ಬೇಕಿಲ್ಲ. ಬಟ್ ಏನಂದ್ರೆ ನಾನು ಫಸ್ಟ್ ಯೋಚನೆ ಮಾಡಿದ್ದು ಈ ಥರ ಬ್ಯಾಗಲ್ಲಿ ಹಾಕೊಂಡು ಹೋಗೋಣ, ಸೊ ಟ್ರಾಲಿ ಎಲ್ಲ ಯಾರು ಹಂಗೆ ಅಂತ. ಬಟ್ ಯೋಚನೆ ಮಾಡಿದೆ, ಟ್ರಾಲಿ ಎತ್ಕೊಂಡು ಹೋದ್ರೆ ಸ್ವಲ್ಪ ಕಂಫರ್ಟ್ ಆಗಿ ಟ್ರಾಲಿಯಲ್ಲಿ ಈಸಿ ಇರುತ್ತೆ, ಹ್ಯಾಂಡಿ ಇರುತ್ತೆ. ಬಟ್ ಇದು ಅಂದರೆ ಹಿಂಗೆ ಹಾಕೊಂಡು ಫೋಟೋಸ್ಗೆಲ್ಲ ಚೆನ್ನಾಗಿ ಬರೋದಿಲ್ಲ. ಸೊ ಯೋಚನೆ ಮಾಡಿ ತಗೊಂಡೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೈಕು, ಚಾರ್ಜರ್ಗಳು ಎಲ್ಲ ಈ ಬ್ಯಾಗಲ್ಲಿರುತ್ತೆ. ಆ್ಯಂಡ್ ಒಂದು ಮಿನಿ ಪರ್ಸು ವಿತ್ ಕ್ರೆಡಿಟ್ ಕಾರ್ಡ್ಸು ಎಲ್ಲ ಇದರಲ್ಲೇ ಇರುತ್ತೆ. ಸೊ ನೋಡಿ, ಇದರಲ್ಲಿ ಓನ್ಲಿ ಕ್ರೆಡಿಟ್ ಕಾರ್ಡ್ ಮತ್ತು ಸ್ವಲ್ಪ ಕ್ಯಾಶ್, ಯಾಕಂದರೆ ಕ್ಯಾಶ್ ಏನು ಅಷ್ಟು ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಕ್ಯಾಶ್ ಅದು. ಸೊ ಇಷ್ಟೇ, ಇನ್ನೇನು ಇಲ್ಲ. ಜಸ್ಟ್ ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ಇದರಲ್ಲಿ ಇಟ್ಕೊಂಡು ಒಂದು ಪೇರ್ ಆಫ್ ಶೂಸ್ ಮಾತ್ರ ಹೋಗ್ತಾ ಎತ್ತಿಟ್ಕೊಳ್ತೀನಿ ಬ್ಯಾಗ್ ಒಳಗೆ. ಒಂದು ಪೇರ್ ಆಫ್ ಶೂಸ್ ಆ್ಯಂಡ್ ಹೋಗ್ತಾ ಒಂದು ಪೇರ್ ಆಫ್ ಶೂಸ್ನ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಬ್ಯಾಗ್ ಪ್ಯಾಕಿಂಗ್ ಆಯಿತು. ನೆಕ್ಸ್ಟ್ ಚಪಾತಿ ಕಮ್ಮಿ ನೋಡ್ಬಿಡ್ತು ನೋಡಿ, ಇದು ಏನು ಲಂಚ್ ಇದೆ, ಏನು ಹೆಸರಿದ್ದು? ಯಾವುದೋ ಸೈಡ್ ಅಂತಂದಲ್ಲ. ಇಲ್ಲಿ ನೋಡಿ, ಇದು ಇವತ್ತು ಊಟ. ಇವತ್ತು ಟೈಮ್ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡೋದ್ರಲ್ಲ ಹೊಟ್ಟೋಯ್ತು, ಅದಕ್ಕೆ ಸ್ವಲ್ಪ ಫುಡ್ಡು. ಚಪಾತಿ ಚೆನ್ನಾಗಿದೆ, ಗ್ರೇವಿ ಟೇಸ್ಟ್ ಮಾಡಿಲ್ಲ ನಾನು. 11 ಆಗ್ತದೆ, ಇನ್ನ ಮಲಗಿಲ್ಲ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಸೊ ಹ್ಯಾವಿಂಗ್ ಮ್ಯಾಗಿ. ಇನ್ನೊಂದೇನಂದ್ರೆ ಬೆಳಗ್ಗೆ ಇವಾಗ ಹೋಗ್ಬೇಕು, ಸೊ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋದು. ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀನಿ ಅಂದರೆ ಹಸ್ಬೆಂಡೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ಜೊತೆ 2 ವೀಲರಲ್ಲಿ ಹೋಗೋದು, ಯಾಕಂದರೆ ಟ್ರಾಲಿ ಇರೋದ್ರಿಂದ ಬೈಕಲ್ಲಿ ಹೋಗೋಕ್ಕಾಗೋದಿಲ್ಲ, ಮತ್ತು ಕ್ಯಾಬು ಒಬ್ರಿಗೆ ಸುಮ್ಮನೆ ಜಾಸ್ತಿನೂ ಆಗುತ್ತೆ. ಸೊ ಆ್ಯಕ್ಟಿವಾದಲ್ಲಿ ಮುಂದೆ ಟ್ರಾಲಿ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಏನಂದರೆ ಇವಾಗ ಫೈನಲ್ ಆಗಿ ಫಿಕ್ಸ್ ಆಗಿದೆ, ಬೈಕಲ್ಲಿ, ಆ್ಯಕ್ಟಿವಾ ಬೈಕಲ್ಲಿ ಹೋಗೋಣ ಅಂತ. ಸೊ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಜಸ್ಟ್ ನನ್ನ ವೀಡಿಯೋನ ಲೈಕ್ ಮಾಡಿ, ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರನೇ ಎಲ್ಲ ಲೈಕ್ ಯಾವ ಥರ ಇರುತ್ತೆ ನನ್ನ ಜರ್ನಿ, ಯಾವ ಥರ ಏನೇನು ಇರುತ್ತೆ, ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಸೊ ಹೆಂಗಿರುತ್ತೆ, ನಾನು ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಆ್ಯಂಡ್ ಶೇರ್ ಮಾಡಿ ಆದಷ್ಟು. ಗುಡ್ ನೈಟ್, ಇವಾಗ ಮಲ್ಗೋಣ. ಸೊ ಆಲ್ರೆಡಿ ಲೇಟಾಗಿ ಹೋಗಿದೆ, ತುಂಬಾ ಲೇಟಾಗಿದೆ, ಆಮೇಲೆ ಟೈಮೂ ಸಿಗೋಲ್ಲ. ಆ್ಯಂಡ್ ನಾಳೆ ನನಗೆ ತಿರ್ಗಾ ಬೇಗ ಎದ್ದೊಳ್ಬೇಕು. ಬೇಗ ಎದ್ದು ಎಲ್ಲ ಪ್ಯಾಕ್ ಅಂತಂದೇನಿಲ್ಲ, ಎಲ್ಲ ಆಗಿದೆ ಪ್ಯಾಕು. ಬೆಳಗ್ಗೆ ಎದ್ದು ರೆಡಿಯಾಗಿ ಆ ನಿದ್ದೆಲಿ ರೆಡಿಯಾಗಿ ಮತ್ತೆ ಹೊರಡೋಕ್ಕೂ ಟೈಮ್ ಬೇಕು, ಅಲ್ಲಿ ಬೇರೆ ಬೇಗ ಇರಬೇಕು. ಸೊ ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಸೊ ಗೈಸ್ ಇವಾಗ ಬೇಗ ಮಲ್ಗೋಣ. ಓಕೆ, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾಳೆ ಬೆಳಗ್ಗೆಯಿಂದ. ಸೊ ಸ್ಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಆ್ಯಂಡ್ ನನ್ನ ವಿಡಿಯೋನ ಲೈಕ್ಸ್ ಮಾಡ್ತಾರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.